ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಹೆಣ್ಣು ಕುಲವೇ ಸಿಡಿದೇಳುತ್ತೆ. ಮೈ ತುಂಬಾ ಬಾಸುಂಡೆ, ಕಾಲಿಗೆ ಚಾಕುವಿನಿಂದ ಗಾಯ, ಬಾಲಕಿ ಕೈ ಮತ್ತು ಭುಜದ ಮೇಲೆ ಕಚ್ಚಿರುವ ಗುರುತು. ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಹೆಣ್ಣು ಕುಲವೇ ಸಿಡಿದೇಳುತ್ತೆ. ಮೈ ತುಂಬಾ ಬಾಸುಂಡೆ, ಕಾಲಿಗೆ ಚಾಕುವಿನಿಂದ ಗಾಯವಾಗಿದೆ. ಇನ್ನು ಬಾಲಕಿ ಕೈ ಮತ್ತು ಭುಜದ ಮೇಲೆ ಕಚ್ಚಿರುವ ಗುರುತು ಕೂಡ ಪತ್ತೆಯಾಗಿದೆ. ಅಳ್ತಾ ಇರೋ ಮಗಳು, ವಧೆ ತಿಂದು ಸುಮ್ಮನಾಗಿರೋ ಮಗ. ಇದು ಯಾರೋ ಮನ ಬಂದಂತೆ ಹೊಡೆದ ಕಥೆಯಲ್ಲ. ಇದು ಇಬ್ಬರು ಮಕ್ಕಳನ್ನ ಹೆತ್ತಿರುವ ತಾಯಿಯೇ ರಾಕ್ಷಸಿಯಾದ ಕತೆ. ಮಕ್ಕಳಿಗೆ ಹೊಡೆಯೋಕೆ ತಾಯಿ ಜೊತೆ ಸೇರಿದ್ದು ಒಬ್ಬ ಕಾಂಗ್ರೆಸ್ ಮುಖಂಡ ಅನ್ನೋದು ಗೊತ್ತಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕರುಳು ಹಿಂಡುವ ಮಕ್ಕಳ ದೃಶ್ಯ ಇದು. ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಒಂದ್ ಕ್ಷಣ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತೀರಾ. ಮೈ ತುಂಬಾ ಬಾಸುಂಡೆ, ಕಾಲಿಗೆ ಅವಳ ತಾಯಿಯೇ ಹೊಡೆದಿರುವಂತದ್ದು. ಅಳ್ತಾ ಇರೋ ಮಗಳು, ವಧೆ ತಿಂದು ಸುಮ್ಮನಾಗಿರುವ ಮಗು. ಇನ್ನು ಒಂದ್ ಕಡೆ ಇದು ಇಬ್ಬರು ಮಕ್ಕಳನ್ನ ಹೆತ್ತಿರುವ ತಾಯಿಯೇ ಅವರ ಮಕ್ಕಳಿಗೆ ಮನ ಬಂದಂತೆ ಥಳಿಸಿರುವ ಘಟನೆ. ಆಕೆಗೆ ಹೆತ್ತ ಮಕ್ಕಳು ಗಂಡನೇ ಬೇಡವಾಯ್ತಾ? ತಾಯಿಯಾದವಳು ಮಕ್ಕಳ ಪಾಲಿಗೆ ರಾಕ್ಷಸಿಯಾದ್ರೆ ಹೇಗೆ ಅನ್ನೋದು ಪ್ರಶ್ನೆ. ಇನ್ನು ಆಕೆಗೆ ಹೆತ್ತ ಮಕ್ಕಳು ಗಂಡನೇ ಬೇಡವಾಯ್ತಾ ಅನ್ನೋ ಪ್ರಶ್ನೆ. ಇಲ್ಲಿ ತಾಯಿಯಾದವಳು ಮಕ್ಕಳ ಪಾಲಿಗೆ ರಾಕ್ಷಸಿಯಾದ್ರೆ ಹೇಗೆ? ಆಕೆಗೆ ಹೆತ್ತ ಮಕ್ಕಳು ಗಂಡನೇ ಬೇಡವಾಯ್ತಾ ಅನ್ನೋ ಪ್ರಶ್ನೆ. ಈಗ ತಾಯಿಯಾದವಳು ಮಕ್ಕಳ ಪಾಲಿಗೆ ರಾಕ್ಷಸಿಯಾದ್ರೆ ಹೇಗೆ? 2008ರಲ್ಲಿ ಸುವರ್ಣರನ್ನ ಉದ್ಯಮಿ ಮುರಳೀಧರ್ ಮದುವೆ ಆಗಿರ್ತಾರೆ. ಆದ್ರೆ ಕಾಂಗ್ರೆಸ್ ಮುಖಂಡನೊಬ್ಬರ ಜೊತೆ ಆಕೆಗೆ ಅಕ್ರಮ ಸಂಬಂಧ ಇತ್ತು. ಆನಂದ್ ಜೊತೆ ಸುವರ್ಣಕ್ಕೆ ಅನೈತಿಕ ಸಂಬಂಧ ಆರೋಪ ಈಗ ಕೇಳಿ ಬಂದಿದೆ. ಅನೈತಿಕ ಸಂಬಂಧದ ಬಗ್ಗೆ ಮುರಳೀಧರ್ ಪ್ರಶ್ನೆ ಮಾಡಿದ್ದಕ್ಕೆ ಸುವರ್ಣಕ್ಕೆ ಸಿಟ್ಟು ಬರ್ತಿತ್ತಂತೆ. ಪದೇ ಪದೇ ಪ್ರಶ್ನೆ ಮಾಡಿದ್ದಕ್ಕೆ ಮಕ್ಕಳ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಪತ್ನಿ ಒಂದ್ ಕಡೆ ಆನಂದ್ ನಾಯ್ಡು ಜೊತೆ ಸುವರ್ಣಕ್ಕೆ ಅನೈತಿಕ ಸಂಬಂಧದ ಆರೋಪ ಕೇಳಿ ಬರ್ತಾ ಇದೆ. ಅನೈತಿಕ ಸಂಬಂಧದ ಬಗ್ಗೆ ಮುರಳೀಧರ್ ಪ್ರಶ್ನೆ ಮಾಡಿದ್ದಕ್ಕೆ ಸುವರ್ಣಕ್ಕೆ ಪದೇ ಪದೇ ಸಿಟ್ಟು ಬರ್ತಾ ಇತ್ತಂತೆ. ಇನ್ನು ಪದೇ ಪದೇ ಪ್ರಶ್ನಿಸಿದ್ದಕ್ಕೆ ಮಕ್ಕಳ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಇನ್ನೊಂದು ಕಡೆ ಆಡಳಿತ ಪಕ್ಷದ ಕಾಂಗ್ರೆಸ್ ಮುಖಂಡರಿಂದ ಅಮಾನವೀಯ ಕೃತ್ಯದ ಆರೋಪ ಇಲ್ಲಿ ಕೇಳಿ ಬಂದಿದೆ. ಅಪ್ರಾಪ್ತ ಮಕ್ಕಳಿಗೆ ತಾಯಿ ಮನ ಬಂದಂತೆ ಥಳಿಸಿದ್ದಾಳೆ. ಇನ್ನು ಅಪ್ರಾಪ್ತ ಮಕ್ಕಳಿಗೆ ಮನ ಬಂದಂತೆ ಹಲ್ಲೆ ಎಸಗಿದ್ರ ಮಹಾಲಕ್ಷ್ಮಿ ಲೇಔಟ್ ವಿಧಾನಸೌಧ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಉತ್ತರ ಜಿಲ್ಲಾ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸೌಧ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆನಂದ್ ನಾಯ್ಡು ವಿರುದ್ಧ ಈಗ ಹಲ್ಲೆ ಪ್ರಕರಣದ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಅಕ್ರಮ ಸಂಬಂಧ ಆರೋಪ ಹಿನ್ನೆಲೆಯಲ್ಲಿ ಈಗಾಗಲೇ ವ್ಯಕ್ತಿಯಿಂದ ದೂರು ದಾಖಲಾಗಿರುವಂತದ್ದು. ಹಾಗಾದ್ರೆ ವ್ಯಕ್ತಿಯೊಬ್ಬರ ಪತ್ನಿಯ ಜೊತೆ ಇಲ್ಲಿ ಅಕ್ರಮ ಸಂಬಂಧ ಹೊಂದಿದ್ದ ಆನಂದ್ ನಾಯ್ಡು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯ ಮಕ್ಕಳಿಗೆ ಕಚ್ಚಿ ರಾಡ್ನಿಂದ ಹೊಡೆದು ಕಾಲಿಗೆ ಮೈಕೈ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಸ್ವಂತ ಮಕ್ಕಳನ್ನೇ ಈಗ
ಆ ತಾಯಿ ರಾಕ್ಷಸಿಯಾದ ರೀತಿ ಇದು. ತಾಯಿ ರಾಕ್ಷಸಿಯಂತೆ ತನ್ನ ಸ್ವಂತ ಮಕ್ಕಳಿಗೆ ಹೊಡೆದಿರುವ ಘಟನೆ ಇದ್ದು, ಸ್ವಂತ ಮಕ್ಕಳೇ ಆನಂದ್ ನಾಯ್ಡು ಹಲ್ಲೆ ಮಾಡಿದ್ದಾಗಿ ಆರೋಪಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ನಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕಳೆದ 3-4 ವರ್ಷಗಳಿಂದ ಪತ್ನಿಯ ಅಕ್ರಮ ಸಂಬಂಧವನ್ನ ಆನಂದ್ ನಾಯ್ಡು ಹೊಂದಿದ್ರು ಎಂಬ ಆಪಾದನೆಯಲ್ಲಿ ಕೇಳಿಬಂದಿದೆ. ಅಲ್ಲದೆ ತಮ್ಮ ಒಪ್ಪಿಗೆ ಇಲ್ಲದೆ ಪತ್ನಿ ಹಾಗೂ ಆನಂದ್ ನಾಯ್ಡು ಆಸ್ತಿಯನ್ನ ಬರೆಸಿಕೊಂಡಿದ್ದಾರೆ ಅನ್ನೋದು ವ್ಯಕ್ತಿಯಲ್ಲಿ ದೂರು ದಾಖಲಾಗಿದೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಕಾಂಗ್ರೆಸ್ ಮುಖಂಡ ಆನಂದ್ ನಾಯ್ಡು ಹಾಗೂ ಸುವರ್ಣ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಅನ್ನೋದು ಈಗ ಅಕ್ರಮ ಬಯಲಾಗಿದೆ. ಇವರ ಮೇಲೆ ಈಗಾಗಲೇ ಪೋಕ್ಸೋ ಕೇಸ್ ಕೂಡ ದಾಖಲಾಗಿರುವಂತದ್ದು. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಕಾಂಗ್ರೆಸ್ ಲೀಡರ್ ಆನಂದ್ ನಾಯ್ಡು ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ನು ಉದ್ಯಮಿಯೊಬ್ಬರಿಗೆ ಪ್ರಾಣ ಬೆದರಿಕೆ ಹಾಕಿದ ಆರೋಪವೂ ಕೂಡ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿರುವಂತದ್ದು. ಉದ್ಯಮಿ ಮುರಳೀಧರ್ ಎಂಬಾತ ಹಾಗೂ ಆತನ ಮಕ್ಕಳ ಮೇಲೆ ಹಲ್ಲೆ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣಳ ಅನೈತಿಕ ಸಂಬಂಧ ವಿಚಾರವಾಗಿ ಮನೆಯಲ್ಲಿ ಆಗಾಗ ಜಗಳ ಆಗ್ತಾ ಇತ್ತು. ಮುರಳೀಧರ್ ಮನೆಯಲ್ಲಿ ಇಲ್ಲದ ವೇಳೆ ಮನೆಗೆ ಬಂದು ಹೋಗ್ತಾ ಇದ್ದ ಆನಂದ್ ಅದನ್ನ ಪ್ರಶ್ನಿಸಿದ್ದ ಸಿಟ್ಟಲ್ಲೇ ಮಕ್ಕಳಿಗೆ ಮನ ಬಂದಂತೆ ತಿಳಿಸಿದ್ದಾರೆ. ಮಗಳಿಗೆ ಚಾಕು ಇರಿಯಲು ಹೋಗಿದ್ರಂತೆ ರಾಕ್ಷಸಿ ತಾಯಿ ಸುವರ್ಣ. ಅದನ್ನ ತಪ್ಪಿಸಿಕೊಳ್ಳಲು ಹೋದಾಗ ಕೈಗೆ ಮತ್ತು ಭುಜಕ್ಕೆ ಕಚ್ಚಿರುವ ತಾಯಿ. ಹಲ್ಲೆಯಿಂದ ಮಗಳ ಮೊಣಕಾಲು ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಇನ್ನು ಸ್ಟೂಲ್ ಅನ್ನೇ ಎತ್ತಿ ಬೀಸಾಕಿ ಮಗಳಿಗೆ ಹೊಡೆಯಲು ಆ ಸುವರ್ಣ ಹೋಗಿದ್ದಾಳೆ. ಹೆದರಿ ಅಳುತ್ತಲೇ ಮೊದಲ ಮಹಡಿಗೆ ಮಗಳು ಓಡಿ ಬಂದಿರುವಂತದ್ದು. ರಾಕ್ಷಸಿಯಂತೆ ವರ್ತಿಸಿದ ತಾಯಿಯ ದೃಶ್ಯವನ್ನ ಮಗ ಸೆರೆ ಹಿಡಿದಿದ್ದಾನೆ. ಸುವರ್ಣಳ ಅನೈತಿಕ ಸಂಬಂಧ ವಿಚಾರವಾಗಿ ಮನೆಯಲ್ಲಿ ಆಗಾಗ ಜಗಳ ಆಗ್ತಾ ಇತ್ತು. ಸುವರ್ಣಳಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮಕ್ಕಳು ಕೂಡ ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮಕ್ಕಳ ಮೇಲೆ ಮನ ಬಂದಂತೆ ತಿಳಿಸಿದ್ದಾರೆ. ಕಾಲಿಗೆ ಕೈಗೆ ಚಾಕುವಿನಿಂದ ಇರಿದಿರುವಂತದ್ದು. ಇನ್ನು ಅದನ್ನ ತಪ್ಪಿಸಿಕೊಳ್ಳುವುದಕ್ಕೆ ಹೋದಾಗ ಕೈಗೆ ಮತ್ತು ಭುಜಕ್ಕೆ ಆ ತಾಯಿಯೇ ತನ್ನ ಸ್ವಂತ ಮಗಳ ಮೇಲೆ ಕಡ್ದಿರುವಂತದ್ದು. ಹಲ್ಲೆಯಿಂದ ಮಗಳ ಮೊಣಕಾಲು ಕೂಡ ಗಂಭೀರವಾಗಿ ಗಾಯವಾಗಿದೆ. ಇನ್ನು ಆ ತಾಯಿಯೇ ಆ ಮಗಳ ಮೇಲೆ ಸ್ಟೂಲ್ ಅನ್ನ ಎತ್ತಿ ಹಾಕೋದಕ್ಕಂತೆ ಹೋಗಿದ್ದಾರೆ. ಇಲ್ಲಿ ಆಕೆಗೆ ಹೆತ್ತ ಮಕ್ಕಳು ಗಂಡ ಬೇಡವಾಯ್ತಾ ಅನ್ನೋದು ಪ್ರಶ್ನೆ ಎದ್ದಿರುವಂಥದ್ದು. ತನ್ನ ಅನೈತಿಕ ಸಂಬಂಧವೇ ಇಲ್ಲಿ ಜಾಸ್ತಿ ಆಯ್ತಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ತನ್ನ ಸ್ವಂತ ಮಕ್ಕಳನ್ನೇ ಹೊಡೆಯುವ ರೇಂಜ್ಗೆ ಈ ತಾಯಿ ಹೋಗಿದ್ದಾಳೆ. ಕಾನ್ಸಿಂಗ್ಗೆ ಬರೆದಿದ್ದೀನಿ, ಏನು ಆಗಲ್ಲ ಸರ್, ಕರೆಕ್ಟಾಗಿ ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಆಮೇಲೆ ಅಮ್ಮ ಎಲ್ಲ ಅದನ್ನ ಎದುರಿಸಿ ಬರ್ತಿದ್ವಿ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದು ಚಾಕು ತಡೆಯಕ್ಕೆ ಬಂದಾಗ ಕಚ್ಚಿರೋದು ಇದು ಮತ್ತೆ ಇದು. ಆಮೇಲೆ ನಾನು ನೆಲದ ಮೇಲೆ ಬಿದ್ದಾಗ ಇಂಚುಚ್ಚಾಗಿ ಬಂದ್ರು ಅವಾಗ ಕಾಲು ಮಡ್ಡಿಗಿತ್ತೆ. ಅವಾಗ ಅದಾಗಿತ್ತು. ಸಾಯಿಸೋ ಇಂಟೆನ್ಷನ್ ಎಲ್ಲ ಬಂದಿದ್ದು ಅಮ್ಮ ನನಗೆ. ಚುಚ್ಚಾಗಿ ಬಂದಿದ್ದು ಇಲ್ಲ ಚಾಕು ಎತ್ಕೊಂತ ಇರ್ತಿದ್ರು ನಿಮ್ಮಮ್ಮ ಜೋರಾಗಿ. ನಾನು ಸ್ಕೂಲ್ ಪ್ರಾಜೆಕ್ಟ್ ಎಗ್ರಿಸ್ ಬರ್ತಿದ್ದೆ ಅಂತ ಅಮ್ಮ ಹೊಡಿಯಕ್ಕೆ ಬಂದರು. ನಾನು ಏನು ಎದುರಿಸಿಲ್ಲ ಕಣಮ್ಮ, ಜಾಸ್ತಿ ಪೇಜಸ್ ಕಾಣಿಸಂಗೆ ಬರೆದಿದ್ದೀನಿ, ಏನು ಆಗಲ್ಲ ಸರ್, ಕರೆಕ್ಟಾಗಿ ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಆಮೇಲೆ ಅಮ್ಮ ಎಲ್ಲ ಅದನ್ನ ಎದುರಿಸಿ ಬರ್ತಿದ್ವಿ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದು ಚಾಕು ತಡೆಯಕ್ಕೆ ಬಂದಾಗ ಕಚ್ಚಿರೋದು ಇದು ಮತ್ತೆ ಇದು. ಆಮೇಲೆ ನಾನು ನೆಲದ ಮೇಲೆ ಬಿದ್ದಾಗ ಇಂಚುಚ್ಚಾಗಿ ಬಂದ್ರು ಅವಾಗ ಕಾಲು ಮಡ್ಡಿಗಿತ್ತೆ. ಅವಾಗ ಅದಾಗಿತ್ತು. ಸಾಯಿಸೋ ಇಂಟೆನ್ಷನ್ ಎಲ್ಲ ಬಂದಿದ್ದು ಅಮ್ಮ ನನಗೆ. ಚುಚ್ಚಾಗಿ ಬಂದಿದ್ದು ಇಲ್ಲ ಚಾಕು ಎತ್ಕೊಂತ ಇರ್ತಿದ್ರು ನಿಮ್ಮಮ್ಮ ಜೋರಾಗಿ. ನಾನು ಸ್ಕೂಲ್ ಪ್ರಾಜೆಕ್ಟ್ ಎಗ್ರಿಸ್ ಬರ್ತಿದ್ದೆ ಅಂತ ಅಮ್ಮ ಓಡಿ